ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಆಫ್ಟರ್ 1 ಮಂತ್ ಆದಮೇಲೆ ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡಿರೋದು ಏನೋ ಒಂದು ಥ್ರಿಲ್ಲಾಗಿದೆ. ಟೈಮಿಂಗ್ಸ್ ಇವಾಗ 6:36 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ ಸ್ವಿಗ್ಗಿ ಆ್ಯಪು. ನೋಡೋಣ ಇವತ್ತು ಏನು ಆಫರ್ ಕೊಡೋಣ. ಮೆಸೇಜ್ ಸೆಂಟ್ರಲ್ಲಿ ಏನೂ ಕೊಟ್ಟಿಲ್ಲ. 45 ರೂಪಾಯಿ ತೋರಿಸ್ತಾನೆ. ಶಿಫ್ಟ್ ಬುಕ್ಕು 7ರಿಂದ 8 1 ಅವರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇನ್ಸ್ಟಿಟ್ಯೂಟ್ ಅದು ಏನೂ ತೋರಿಸ್ತಿಲ್ಲ ನನಗೆ. ಓನ್ಲಿ ಫಾರ್ 45 ರುಪೀಸ್ ತೋರಿಸೈತೆ. ಮತ್ತು ಮೆಸೇಜ್ ಸೆಂಟ್ರಲ್ಲಿ 2ನೇ ತಾರೀಕು, ಇವತ್ತು ಮಾರ್ಚ್ 2ನೇ ತಾರೀಕಲ್ವಾ, ಯಾವುದು ಕೊಡ್ತಾನೆ ಇಲ್ಲ, ಇನ್ನೂ ತೋರಿಸ್ತಾನೆ ಇಲ್ಲ. ನೋಡೋಣ ಏನೇನು ಕೊಡ್ತಾನೆ, ಹೆಂಗೆ ಕೊಡ್ತಾನೆ ಅಂತ ನೋಡೋಣ. ಹಾಗೆ ಝೊಮ್ಯಾಟೊ ಬ್ಯಾಗ್ ಅಂತ ಸ್ವಿಗ್ಗಿ ಬ್ಯಾಗ್ನು ಕಟ್ಟಿಬಿಟ್ಟಿದ್ದೀನಿ ಆಲ್ಮೋಸ್ಟು. ನಮ್ಮದು ಲಕ್ಕಿ ಬ್ಯಾಗು, ಅದರಲ್ಲಿ ಝೊಮ್ಯಾಟೊ ಬ್ಯಾಗ್ ಹಾಕಿದ್ದೀನಿ. ರಿಸ್ಯೂಮ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಒಳಗಡೆ ಇರೋದು ಝೊಮ್ಯಾಟೊ ಬ್ಯಾಗು, ಮೇಲ್ಗಡೆ ಇರೋದು ಸ್ವಿಗ್ಗಿ ಬ್ಯಾಗು. ಬನ್ನಿ ಇವಾಗ ಬೂಸ್ಟ್ ಕುಡಿತಾಯಿದ್ದೀನಿ. ಆಲ್ಮೋಸ್ಟ್ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಇನ್ನೂ ಟೈಮಿಂಗ್ಸ್ ಇದೆಯಲ್ಲ ಅಂದ್ಕೊಂಡು ಬನ್ನಿ. ನಾನಂತರ ಮನೆಯಲ್ಲೇ ಬೆಳಗ್ಗೆ ಮಾಡ್ಕೊಂಡು ಕುಡಿತೀನಿ ಬೂಸ್ಟು, ಟೀ, ಕಾಫಿ ಅಂದ್ಕೊಂಡು. ನಾವು ಮಾಡಿದ್ರೆ ನಮಗೆ ಚಂದಲ್ವಾ ಗೈಸ್. ಗೈಸ್ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಗೈಸ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 37,695 ಕಿಲೋಮೀಟ್ರ್ ಆಗಿದೆ. ಫೋಟೋ ಹೊಡ್ಕೊಂಡಿದ್ದೀನಿ. 6:49 ಆಯಿತು. ಮನೇಲಿದ್ದಾಗಲೇ ಲಾಗಿನ್ ಆಗಿದೆ. ಟೀ ಕಾಫಿ ಇದನ್ನು ಬೂಸ್ಟ್ ಕುಡಿತಿದ್ನಲ್ಲ, ಅದಕ್ಕೆ ಯಾವುದೂ ಬಿದ್ದಿಲ್ಲ. ಹಂಗೆ ನಮ್ಮ ಗೊತ್ತಲ್ಲ ಮಾಮೂಲಿ ಅಡ್ಡ ಉಡುಪಿ ಗಾರ್ಡನು, ಆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿ ಯಾವ್ದಾದ್ರು ಕೊಡ್ತಾನಂತ ಅಂದ್ಕೊಂಡು. ಹಾಂ ಏನು ಸುಖ ಗುರು ಸುಗಿ ಮಾಡಬೇಕಾದ್ರೆ. ಎಷ್ಟು ಕಿಲೋಮೀಟ್ರ್ ದೂರ ಹೋದ್ರೂ ಬೇಜಾರಾಗಲ್ಲ. ಪೆಟ್ರೋಲ್ ಮಾತ್ರ ನಿನ್ನೆ ನೈಟಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಫುಲ್ಲು ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ಕ್ಯಾಶ್ ಇದರಲ್ಲೇ ಮಾಡ್ಕೊಂಡಿರೋದು, ಕ್ರೆಡಿಟ್ ಕಾರ್ಡಲ್ಲೇ. ಅದನ್ನು ಕಟ್ಟಬೇಕಲ್ಲ. ಇವಾಗ 800 ರೂಪಾಯಿ ಹೋಗಿತ್ತು ಫುಲ್ ಟ್ಯಾಂಕು. ನೋಡೋಣ, ಆರಾಮಾಗಿ ಆಧಾರ್ ಹಚ್ಕೊಂಡು ಸ್ವಿಗ್ಗಿ ಬ್ಯಾಗು, ಝೊಮ್ಯಾಟೊ ಬ್ಯಾಗು ಒಳಗಡೆ 2 ಐತೆ, ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸು, ಯಾವ್ದಾರು ಬಿದ್ದರೆ ಸಿಗ್ತೀನಿ ಗೈಸ್. ಕೆಫೆ ಪ್ರಸಿದ್ಧಿಯಿಂದ 2 ಕಿಲೋಮೀಟ್ರ್ 78ಗೆ 45 ರೂಪಾಯಿ ಸರ್ಜು ಸೇರಿಸ್ಬಿಟ್ಟು 70 ರೂಪಾಯಿ. ಇದು ಎಷ್ಟು ರೂಪಾಯಿ ಕೊಡ್ತಾಯಿದ್ದೆ ನಾನು 45 ಅಂತ ಗೊತ್ತಾಗ್ತಾಯಿಲ್ಲ. ಕೆಫೆ ಪ್ರಸಿದ್ಧಿಗೆ ಬಿದ್ದಿರೋದು ಮೊದಲನೇದು. ಫುಡ್ಡು ರೆಡಿ ಇಲ್ಲ, ಆದ್ರೂ ಬೇಗ ರೆಡಿ ಬಿಡ್ತಾರೆ. 70 ರೂಪಾಯಿ ಕೊಟ್ಟವನೆ. ನೋಡೋಣ ಎಷ್ಟೆಷ್ಟಾಗುತ್ತೆ ಅರ್ನಿಂಗ್ಸ್ ಇವತ್ತು. ಇನ್ಸ್ಟಿಟ್ಯೂಟ್ ಅಂದರೂ 1 ರೂಪಾಯಿನೂ ಕೊಟ್ಟಿಲ್ಲ ಗೈಸ್ ನನಗೆ ಇವತ್ತು. ನೋಡೋಣ ಅರ್ನಿಂಗ್ಸ್ ಆದರೆ ಎಷ್ಟಾಗುತ್ತೆ ಅಂತ. ಗೈಸ್ ಮೊದಲನೇ ಪಿಕಪ್ಪು ಫುಡ್ ಇಡ್ತಾ ಇದ್ದೀನಿ. ಹಬ್ಬ ಎಷ್ಟೋ ದಿವಸ ಆದಮೇಲೆ. ಎಲ್ಲಪ್ಪ ಇದು ಮತ್ತಿಕರಕ್ಕೆ ಡ್ರಾಪ್ ಇರೋದು ಎಲ್ಲಪ್ಪ, HP ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡು. ಮೊದಲನೇದು ಪಿಕಪ್ ಮಾಡಿಕೊಂಡೆ. ಟೈಮಿಂಗ್ಸು 6:56. ಸಿಗ್ನಲ್ ಇಲ್ಲಾಂದರೆ 4 ನಿಮಿಷಲ್ಲಿ ಡ್ರಾಪ್ ಕೊಟ್ಬಿಡೋಣ, ಏನಂತೀರ? ಮತ್ತೆ ಸರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಎಷ್ಟು 7 ಗಂಟೆ ಮೇಲೆ. ನೋಡೋಣ, ಪಿಕಪ್ ಆದಮೇಲೆ ಡ್ರಾಪ್ ಆದಮೇಲೆ ಸಿಗ್ತೀನಿ ಗೈಸ್. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಮಾಡಿದ್ದೀನಿ. ಮನೆ ನಂಬರ್ ಸಿಗ್ತಲ್ಲ ಗೈಸ್. ಎಲ್ಲೈತಪ್ಪ ಮನೆ ನಂಬರ್? ಎಷ್ಟು? 372. ಇಲ್ಲ ಅವರು ಯಾರು ಕಸ್ಟಮರು. ಹಲೋ ಮೇಡಮ್, ಇದು ಲೊಕೇಶನ್ ಹತ್ರ ಬಂದಿದ್ದೀನಿ. ಹೇಳಿ. ಓಕೆ ಬರ್ತೀನಿ ಅಂತ ಹೇಳಿದ್ರು ಕಸ್ಟಮರು, ಆದರೆ ಯಾವ ಮನೆ ಅಂತ ಗೊತ್ತಿಲ್ಲ. ಇಡ್ಲಿ ವಡೆ ಅಷ್ಟೇ ಇರೋದು. ಇದೊಂದು 2 ಬ್ಯಾಗ್ಸ್ ಎಲ್ಲ ಮುಚ್ಚಬೇಕು ಇವಾಗ. ಏನು ಮಾಡೋಕ್ಕಾಗಲ್ಲ. ಎಷ್ಟು ರೂಪಾಯಿ ಕೊಟ್ಟೋ ನೋಡೋಣ. ರೀಚಡೇ ಕೊಟ್ಟಿಲ್ಲ ಇನ್ನು. ರೀಚಡ್ ಕೊಟ್ಬಿಡೋಣ. ಇರಿಗೆ ಸಿಗ್ತೀನಿ. ಬಂದ್ರೆ ಅನ್ಸತಿ ಇವರೇ ಕಸ್ಟಮರ್. ಎಷ್ಟು ರೂಪಾಯಿ ಕೊಟ್ಟಿದ್ದ? ಓಪನ್ ಆಗಪ್ಪ ದೇವ್ರೆ ಬೇಗ. 70 ರೂಪಾಯಿ ತೊಳಿ. ವೆಲ್ಕಮ್. ಯುವರ್ ಆರ್ ಯು ಔಟ್ ಆಫ್ ಝೋನ್. ಒಂದು ಆರ್ಡ್ರ್ ಆಗಿದೆ. ಟ್ರಾವೆಲ್ ಆರ್ಡ್ರ್ ಅರ್ನಿಂಗ್ಸು ಸರ್ಜ್ ಬೋನಸ್ಸು 25 ರೂಪಾಯಿ ಕೊಟ್ಟವನೇ ಆರ್ಡ್ರ್ ಅರ್ನಿಂಗ್ಸ್ಗೆ. ಬನ್ನಿ ಮತ್ತೆ ಸಿಗ್ತೀನಿ. 70 ರೂಪಾಯಿ ಆಗಿದೆ 17 ನಿಮಿಷಲ್ಲಿ. ಗೈಸ್ ಇಲ್ಲಿ ನೋಡಿ, 70 ರೂಪಾಯಿ ಸರ್ಜ್ ಅಂತೆ. ಕೆಫೆ ಪ್ರಸಿದ್ಧಿ 13 ಕಿಲೋಮೀಟ್ರಿಗೆ 120 ರೂಪಾಯಿ. 2 ಆರ್ಡ್ರ್ ಕೌಂಟಿಂಗ್ಸು ಇಲ್ಲ, ಏನೂ ಇಲ್ಲ ಗೈ. ಏನು ಮಾಡೋದು? 2 ಆರ್ಡ್ರ್ 13 ಕಿಲೋಮೀಟ್ರ್. ಅದು ಮತ್ತೆ ಯಪ್ಪ, ಹೋಗೋಷ್ಟರಲ್ಲೇ ಫುಡ್ ರೆಡಿ ಕೊಟ್ಬಿಡ್ತಾರೆ ಅಣ್ಣ ಬಂಡುಗಳಲ್ಲಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಾ? ಇರಿ ಮ್ಯಾಪ್ ಹಾಕ್ಬಿಡೋಣ. ಯಪ್ಪ ಆಲ್ಮೋಸ್ಟು 3.8 4 ಕಿಲೋಮೀಟ್ರ್ ಪಿಕಪ್ಪು. ಅದೇ ರ್ಯಾಪಿಡೋ ಮಾಡಬೇಕಾದ್ರೆ ಹೋಗ್ತಿದ್ದ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದ್ರೇ ಮಾತ್ರ ಹೋಗ್ತಿದ್ದೆ. ಇವಾಗ ನೋಡಿ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. 4 ಕಿಲೋಮೀಟ್ರ್ ಅಲ್ಲ 5 ಕಿಲೋಮೀಟ್ರ್ ಇದ್ರೂ ಹೋಗಲೇಬೇಕು. ಏನು ಮಾಡ್ತೀರಾ? ಮಲ್ಟಿ ಆರ್ಡ್ರಿಗೆ ರಿಟರ್ನ್ ಅಮೌಂಟ್ 1 ರೂಪಾಯಿನೂ ಕೊಟ್ಟಿಲ್ಲ ಗೈಸ್. ಬರೀ 120 ರೂಪಾಯಿ ಕೊಟ್ಟವನೆ. ಅದು ಮಲ್ಟಿ ಆರ್ಡ್ರು. ಅಲ್ಲೇ ನಿಂತ್ಕೊಂಡ್ರೆ ಆಗ್ತಿತ್ತಲ್ಲ, ಯಾಕಾದ್ರೂ ಬಂದಪ್ಪ. ಫಸ್ಟ್ನೇದು ಪಿಕಪ್ ಅಲ್ಲೇ ಮಾಡಿಕೊಂಡೆ. ಇವಾಗ ಮತ್ತೆ ಅಲ್ಲೇ ಹೋಗಬೇಕು. ಹೋಗೋಣ ಇಲ್ಲಿಂದ ಒಳಗಡೆಯಿಂದ ಪೆಬಲ್ ಬೇ ಕಡೆಯಿಂದ ಹಾಸ್ಕೊಂಡು ಒಳಗಡೆಯಿಂದ.
ಸೆಕೆಂಡ್ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಪ್ಪ ಅಂದರೆ ಇದು ಜಾಳಲ್ಲಿ ಕುಮಾರ್ ಪ್ರಿನ್ಸ್ ಟೌನ್ ಅಪಾರ್ಟ್ಮೆಂಟ್, ದೊಡ್ಡ ಅಪಾರ್ಟ್ಮೆಂಟ್ ಕಾಣ್ತದಲ್ಲ ಅದ್ರ ಬ್ಯಾಕ್ ಸೈಡಲ್ಲಿ. ಫೋನ್ ಮಾಡಿದ್ದೆ, ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ. ಏನೇನು 2 ಐಟಮ್ ಐತಲ್ಲ, ಅದ್ರದ್ದು ಬೇರೆ ಐತೆ, ಇದ್ರ ಬೇರೆ ಇರೋದು. ಇದು ವಡ 3, ಪನ್ನೀರ್ ಮಸಾಲ 4. ಸೆಕೆಂಡ್ ಆರ್ಡ್ರ್ ಎಲ್ಲಿದೆ ಯಾರಿಗೆ ಗೊತ್ತು. ಯಾವುದು ಮನೆ, ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಅದು ಮೆನ್ಷನ್ ತೊಗೊಳ್ಳಿ ಮೇಡಮ್. ಬಣ್ಣಿಗೆ ಇದು ನೋಡಿ, ಇವಾಗ ಪ್ರೆಸ್ಟೀಜ್ ಜಿಂದಾಲ್ ಕೊಟ್ಬಿಟ್ಟವನೆ ಬೋಳಿ ಮಗ, 120 ರೂಪಾಯಿಗೆ ಎಲ್ಲ ಸೇರಿಸಿ. ಇವಾಗ ಅಲ್ಲಿಗೆ ಹೋಗಬೇಕು ಪ್ರೆಸ್ಟೀಜ್ ಜಿಂದಾಲ್ಗೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಹಿಂಗೆ ಹೋಗೋದಾ ಹಿಂಗೆ 7 ಕಿಲೋಮೀಟ್ರು, ಹಿಂಗೆ 7.2. ಯಪ್ಪ ನೋಡಿ ಗೈಸ್, 7 ಕಿಲೋಮೀಟ್ರು. ಒಂದು ಡ್ರಾಪ್ ಮಾಡಿದೆ 6.5 ಕಿಲೋಮೀಟ್ರಿಗೆ. ಇವಾಗ 7 ಕಿಲೋಮೀಟ್ರ್ ಇನ್ನೊಂದು ಆರ್ಡ್ರಿಗೆ ಹೋಗ್ಬೇಕು. ಅದೇ ಒಂದೇ ಆರ್ಡ್ರ್ ಕೊಟ್ಟಿದ್ರೆ ಏನು ಸಾಯ್ತಿದ್ದು ನಾ ಬೋಳಿ ಮಗ, ಓದಿವನು ಸುಗಿದವನು. ಬನ್ನಿ ಸಿಗ್ತೀನಿ ಮತ್ತೆ ಗೈಸ್. ಅದು ಆರ್ಡ್ರ್ ತೊಗೊಂಬಂದಿದ್ದು ಫುಡ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಏನು ಮಾಡ್ತೀರಾ, ಹಾಗೆ ಕಸ್ಟಮರ್ಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟೆ. ಟೈಮಿಂಗ್ಸ್ ನೋಡಿದ್ರೆ 8-11 ಗಂಟೆ ಆಗಿದೆ. ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬರೋಕ್ಕೆ 8-9 ನಿಮಿಷ ಆಲ್ಮೋಸ್ಟು. ಏನು ಮಾಡ್ತೀರಾ, ಈ ಕರೆಕ್ಟ್ 8 ಗಂಟೆಗೆ ಇದರಲ್ಲಿ ಬಂದಿದ್ದೆ ಇಲ್ಲಿ ಹೋಗಿ ಬರೋಕ್ಕೆ ಕೆಳಗಡೆ. ಯಾಕಂದರೆ ಬೆಳಗ್ಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಪಾರ್ಟ್ಮೆಂಟಲ್ಲಿ. ಪ್ರೆಸ್ಟೀಜ್ ಜಿಂದಾಲ್ ಅಲ್ಲಿದ್ದೀನಿ. ಇಲ್ಲಿದೆ, ಯಾವುದೂ ಕೊಡೋಲ್ಲ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ 120 ರೂಪಾಯಿ ಕೊಟ್ಟಾನೆ. 2.5 ಆರ್ಡ್ರ್ ಕೌಂಟಿಂಗು, ಟ್ರಿಪ್ಸ್ ಕೌಂಟ್ ಆಗಿದೆ. ಹೊಳಿಯೋ ಹಬ್ಬಕ್ಕೆ ಕಾಮೂನ್ ಸುಡೋಕ್ಕೆ ಕಟ್ಟಿಗೆ ಅದು ಇದು ಏನೇನೋ ಹಾಕಿಬಿಟ್ಟವ್ರೆ. ಸಂಜೆ ಕಾಮೂನ್ ಸುಡೋಕ್ಕಲ್ವ, ಕಾಮೂನ್ ಸುಡ್ತಾರಲ್ಲ ಇವತ್ತು ನಮ್ಮ ಸೈಡ್ ಅಂತೂ ಸಿಕ್ಕಾಪಟ್ಟೆ ಕಾಮೂನ್, ಎಷ್ಟು ದೊಡ್ಡ ಕಾಮೂನ್ಗಳು ಸುಟ್ಟು ಬಿಡ್ತಾರೆ. ಅದಾದಮೇಲೆ ನಾಳೆಯಿಂದ ಬಣ್ಣ ಆಟಾಡೋ ಸ್ಟಾರ್ಟು 1 ವಾರವರೆಗೂ. ಲಾಸ್ಟಿಗೆ ಬಣ್ಣ ಆಡೋದು 5ನೇ ದಿವಸ ಏನೋ 7ನೇ ದಿವಸ. ಒಂದೊಂದು ಕಡೆ 5 ದಿವಸ ಆಡ್ತಾರೆ, ಒಂದು ಕಡೆ 7. ಇವತ್ತು ಕಾಮೌಂಡ್ ಸುಟ್ಟಿದಾದ್ಮೇಲೆ ನಾಳೆ ಬೂದಿ ಆಡೋದು. ಅದಾದಮೇಲೆ ಏನೇನೋ ಇದ್ದಾವೆ, ಮರ್ತೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟು ಎಷ್ಟೋ ಒಂದು 10-12 ವರ್ಷ ಆಯಿತು ಗೈಸ್, ಬಣ್ಣನೇ ಆಡಿಲ್ಲ ನಾನು. ನೋಡೋಣ ಮುಂದಿನ ವರ್ಷ ಅಂತೂ ಏನು ಊರಲ್ಲಿದ್ದಾಗ ಸಿಗ್ತೀನಿ. ಮತ್ತೆ ಇರಿ, ಫೋನ್ ಬರ್ತೈತೆ ಒಂದು. ಗೈಸ್ ರೋಡ್ ಖಾಲಿ ಐತೆ ಪ್ಲಾಟಿನಮ್ ಸಿಟಿ ಹತ್ರ. ನೋಡಿ ಇವು ನನ್ನ ಮಗ ನೋಡಿ ಮೇಲೇನೋ ಹೋಗ್ತಾವನೆ ಫುಟ್ಪಾತ್ ಮೇಲೆ. ರೋಡ್ ಖಾಲಿ ಇದ್ರೂ ಎಂಥ ಗುಬಾಲ್ ನನ್ನ ಮಕ್ಳು ಇರ್ಬೇಕು ನೋಡಿ. ಇಂಥವ್ರಿಗೆ ಏನು ಹೇಳೋದು, ಅಲ್ಲಿ ಪೊಲೀಸ್ ಹಿಡಿದು ಬಿಡ್ಬೇಕಂತ ಹೇಳ್ತೀನಿ. ರೋಡ್ ಖಾಲಿ ಇದ್ರೂ ಫುಟ್ಪಾತ್ ಮೇಲೆ ಹೋಗ್ತಾರಂದ್ರೆ ಜನ. ಜಾಮ್ ಆಗಿದ್ರೆ ಅದೊಂದು ಬೇರೆ ಇದನ್ನ ಹೇಳ್ಬೋದು, ಏನಾದರೂ ಜಾಮ್ ಐತೆ ಬಿಡಪ್ಪ, ಏನೋ ಅರ್ಜೆಂಟ್ ಇರ್ಬೋದು ಹೋಗೋಣ ಅಂತ. ರೋಡ್ ಖಾಲಿ ಇದ್ರೂ ಫುಟ್ಪಾತ್ ಮೇಲೆ ಹೋಗ್ತಾರೆ. ಬನ್ನಿ ಗೈಸ್, ನಾವು ಆರ್ಡ್ರ್ ಹೊಡೆಯೋಣ ಸ್ವಿಗ್ಗಿದಲ್ಲಿ. ಬ್ಯಾಕ್ ಟು ಸ್ವಿಗ್ಗಿ ಅಂದ್ಕೊಂಡು ಮಾಡೋಕ್ಕೆ ಬಂದಿದ್ದೀನಿ. ಅದ್ರೇನು ಮಾಡೋದು, ಲಾಂಗ್ ಓಡಿಸ್ತಾನೆ ಬೋಳಿ ಮಗ. ಮೆಸೇಜ್ ಸೆಂಟ್ರಲ್ಲಿ ಮೆಸೇಜು ಕೊಟ್ಟಿಲ್ಲ, ಎಷ್ಟು ಏನೋ ಸರ್ಜ್ ಎಷ್ಟಿದೆ ಏನಿದೆ ಅಂತ. ಇಲ್ಲಿಂದ ಆಲ್ಮೋಸ್ಟು ಪ್ರೆಸ್ಟೀಜ್ ಜಿಂದಾಲ್ 12 ಕಿಲೋಮೀಟ್ರ್ ಇದೆ ನಮ್ಮದು ನ್ಯೂ ಬೆಲ್ ಝೋನು. 12 ಕಿಲೋಮೀಟ್ರು ಬಂದಿದ್ದೀನಿ. ಇನ್ನೂ ಹೋಗ್ತಾನೆ ಇದ್ದೀನಿ, ಇನ್ನೂ 4-5 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಇದು ಓಲ್ಡ್ ಮದ್ರಾಸ್ ಕಂಪ್ನಿಯಿಂದ ಇವಾಗ ಪಿಕಪ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 10 ನಿಮಿಷ ಆಯಿತು ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಪಿಕಪ್ಪು ಡ್ರಾಪು ದೇವಿನಗರಕ್ಕೆ. ಏನು 20 ರೂಪಾಯಿ ಕೊಡ್ತಾವಣೆ ಸರ್ಜು. ಮಧ್ಯಾಹ್ನ ನೋಡಿ ಇವಾಗ ಇಲ್ಲಿ ನೋಡಿ, ಶಿಫ್ಟ್ ಬುಕ್ಕಿಂಗ್ ಎಲ್ಲ 50% ಅದ ಕೊಟ್ಟವನೇ ಗೈದು. ಇರಿ 2ನೇ ತಾರೀಕು 50% ಇವತ್ತು ಸರ್ಜು. ಡ್ರಾಪ್ ಯಾವುದು ಅಪಾರ್ಟ್ಮೆಂಟ ಏನು ಗೈಸ್ ಇದು ಗೊತ್ತಾಗ್ತಿಲ್ಲವಲ್ಲ. ಓಹೋ ಕೃಷ್ಣ ಅಪಾರ್ಟ್ಮೆಂಟ್ ಗೈಸ್. ಬನ್ನಿ ಹೋಗೋಣ ಇವಾಗ ಅಲ್ಲಿಗೆ ಗೈಸ್. ಇಲ್ಲಿ ನೋಡಿ, ನಿರಂತರ ಕಾಫಿ ಹೌಸು 25 ರೂಪಾಯಿ ಸರ್ಜು. 26 ನಿಮಿಷ 7 ಕಿಲೋಮೀಟ್ರ್ 700 ಮೀಟ್ರ್ ಐತೆ. ನಾನಿರೋದು ದೇವಿನಗರ 80 ಫೀಟ್ ರೋಡ್ ಸಂಜಯನಗರ ಪಿಕಪ್ಪು. ಡ್ರಾಪು ಇದು ಓರನ್ ಮಾಲು ಮಲ್ಲೇಶ್ವರಂ ಹತ್ರ ಡ್ರಾಪ್ ಐತೆ. ಫುಡ್ಡು ರೆಡಿ ಗೈಸ್. ನೋಡಿ ಈ ಥರ ಕೊಟ್ಟರೆ ಹೆಂಗೆ ಹೋಗೋದು ಗೈಸು. 3.5 ಕಿಲೋಮೀಟ್ರ್ ಪಿಕಪ್ಪಿಗೆ ಹೋಗಬೇಕು ನಾನು ಇವಾಗ. ಪರವಾಗಿಲ್ಲ ಬನ್ನಿ ಹೋಗೋಣ. ಏನು ಮಾಡ್ತೀರಿ, ಇನ್ನೇನು ಗಣಗದ್ರೆ ಕೆಲಸ ಮಾಡ್ಬೇಕಾ. ಮನೆ ತಲೆ ಕೆಟ್ಟೋಯ್ತು. ನಿನ್ನೆ ಸಂಡೇ ಆದರೂ ಮಾಡಿದರೆ ಸರ್ಜ್ ಆದರೂ ಅಮೌಂಟ್ ಆದರೂ ಜಾಸ್ತಿ ಇತ್ತು. ಇವತ್ತು 1 ರೂಪಾಯಿ ಇನ್ಸ್ಟಿಟ್ಯೂಟ್ ಗೈಸ್ ನನಗೆ. ಸುಮ್ಮನೆ ಮಾಡ್ತಾಯಿದ್ದೀನಿ ನೋಡಿ. 2 ಅವರ್ 42 ನಿಮಿಷ ಆಯಿತು. 300 ಚಿಲ್ಲರೆ ಆಗಿದೆ ಅಷ್ಟೇ. 1 ರೂಪಾಯಿ ಇನ್ಸ್ಟಿಟ್ಯೂಟ್ ಇವತ್ತು 25 ರೂಪಾಯಿ ಐತೆ ಎಕ್ಸ್ಟ್ರಾ. ಮಧ್ಯಾಹ್ನ ನೋಡಿದ್ರೆ 50%. ಏನು ಇನ್ಸ್ಟಿಟ್ಯೂಟ್ ಇಲ್ಲ ಏನಿಲ್ಲ, ಏನು ಮಾಡಲಿ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ ಗೈಸ್. ನೋಡೋಷ್ಟು ನೋಡ್ತೀನಿ. ಇಲ್ಲವ್ರೆ ಮನೆಗೆ ಹೋಗ್ಬೇಕಂತ ಸರ್, ಮನೆಗೆ ಹೋಗ್ತೀನಿ. ಹಾಯ್ ಬಾಯ್. ಬನ್ನಿ ಗೈಸ್ ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 9:38 ಆಯ್ತು ಗೈಸ್. ಇವಾಗ ನಿರಂತರ ಕಾಫಿ 2 ಐಟಮು 3.5 ಕಿಲೋಮೀಟ್ರ್ ಪಿಕಪ್ಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡೋದು, ಎಷ್ಟೋ ದಿವಸದ ಮೇಲೆ 8 to 1
8218 ಸ್ವಿಗ್ಗಿ. ನಮ್ಮ ಆಸ್ತಿ ಎಲ್ಲ ಬರೀಬೇಕಲ್ಲ ಇದ್ರ ಮೇಲೆ. ಬನ್ನಿ, ಪಿಕಪ್ ಆಯಿತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಆಯ್ತು ನೋಡೋಣ. ಹಬ್ಬ, ಕ್ಯಾಶ್ ಆ್ಯಂಡ್ ಡೆಲಿವರಿ ಡಾಕ್ಟರ್ ಲಕ್ಷ್ಮಿ ಅಂತ. ಆನ್ಲೈನ್ ಕೊಡದೇ ಇರಲಿಲ್ಲಪ್ಪ ದೇವ್ರೆ. ಹಣ ಚೂರು ಸೈಡಾಗೆ ಬನ್ನಿ. ಎಷ್ಟು ಕಿಲೋಮೀಟ್ರ್ ಐತೆ? 4.4. ಹಿಂಗೆ ಹೋಗ್ಬಿಡೋಣ ಹೆಂಗಾದ್ರೂ ಹೋಗಿ. ಇವಾಗ ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ. ಕ್ಯಾಶ್ ಆ್ಯಂಡ್ ಡೆಲಿವರಿ ಇದೆ ಮೇಡಮ್. ಕ್ಯಾಶ್ ಆನ್ಲೈನಾ? 300 ಇದೆ. ₹300 ಕಲೆಕ್ಟ್ ಕ್ಯಾಶ್. ಹಾಂ, ಏನಾಯ್ತು? ಆಗಿಲ್ವಾ? ತೊಳಿ ಬನ್ನಿ ಗೈಸು, ಡ್ರಾಪ್ ಕೊಟ್ಟಿದ್ದೀನಿ. ಇನ್ನೂ ಒಂದು ಇವಷ್ಟೇ ಟೈಮು 9:53 ಆಗಿದೆ. ₹25 ಸರ್ಜ್ ಇದೆ. ₹394 ಆಗಿದೆ. ಹಾಂ ಸರಿ ಮಾಡಿ ನೋಡೋಣ. ಅಲ್ಲಿ ಏನು ನೆಟ್ವರ್ಕ್ ಬರ್ತಾಯಿಲ್ಲ ಅನ್ಕೋತಿ. ಹಾಂ, ಯೂಟ್ಯೂಬ್ ವೀಡಿಯೋ ಮಾಡೋದು ಮೇಡಮ್. ಹೌದು ಮೇಡಮ್. SRJ ಕನ್ನಡಿಗ ಅಂತ ಇದೆ ನೋಡಿ. ಇದು ಯಾವುದಾಗೈದು? ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟ ಮಲ್ಲೇಶ್ವರಂ ಉಡುಪಿ ಶ್ರೀಕೃಷ್ಣ. ನೋಡಿಯಪ್ಪ, 3 ಕಿಲೋಮೀಟ್ರ್ ₹20, ₹41 ಕೊಟ್ಟನಾಗೈದು. ಟಾಟಾ ಇನ್ಸ್ಟಿಟ್ಯೂಟ್ಗೆ ₹41 ಅಷ್ಟೇ. ಆಯಿತಾ ಮೇಡಮ್? ಸ್ಕ್ಯಾನರ್ ಕೊಡು. ಆಗಿದೆ ಅಮೌಂಟು. SRJ ಕನ್ನಡಿಗ ಅಂತ ಮೇಡಮ್. SRJ ಕನ್ನಡಿಗ ಅಂತ ಆಗಿದೆ ಪೇಮೆಂಟು. ಹೌದಾ? ಸರಿ ಮಾಡಿ ಇರಿಗೆ ಸಿಗ್ತೀನಿ. ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡೆ. ₹300 ಬಂತು ಅಕೌಂಟಿಗೆ. ಅವರು ಏನೋ ವೈಫೈ ಇದು ನೆಟ್ವರ್ಕ್ ಯೂಸ್ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋಗ್ಬಿಟ್ಟು ಮಾಡಿದ್ರು ಮೇಡಮವರು. ಬನ್ನಿ ಗೈಸ್, ಇವಾಗ ಇಲ್ಲಿಂದ 1.5 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು. ಯಾವುದೋ ಶ್ರೀಕೃಷ್ಣ ರಾಜಸ್ಥಾನ ಏನೋ ಐತೆ ಗೊತ್ತಿಲ್ಲ. XYZ ಹೋಟೆಲ್ ಹೆಸರು. ಟಾಟಾ ಇನ್ಸ್ಟಿಟ್ಯೂಟ್ ಡ್ರಾಪ್ ಐತೆ. ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಹೋದರೆ ಹೆಲ್ಮೆಟ್ ತೆಗಿಬೇಕು. ಅದೊಂದೇ ತಲೆ ನೋಡಿ, ಯಾಕಂದ್ರೆ ಕ್ಯಾಮ್ರಾ ಯೂಸ್ ಇಲ್ವಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ. ಕಾಲೇಜ್ ಒಳಗಡೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅದು. ನಾ ಟಾಟಾ ಇನ್ಸ್ಟಿಟ್ಯೂಟ್ ಅಂತೀನಿ. ಅದೇ ಯಾವ ಹೆಸರು ಓದಿರ್ತಾರೆ ನನಗೆ ಗೊತ್ತಿಲ್ಲ. ಯಪ್ಪ ಏನು ಅದ್ರ ಅಮೌಂಟ್ ತುಂಬ ಕಮ್ಮಿ ಗೈಸ್. ಏನು ಮಾಡೋಕ್ಕಾಗಲ್ಲ. 10 ಗಂಟೆ ಮೇಲೆ ಸರ್ಜ್ ಕೊಡ್ತಾನೋ ಇಲ್ಲ ಅದು ಗೊತ್ತಿಲ್ಲ. ಸಂಡೇ ಮಾಡಿದರೆ ಬೆಸ್ಟ್ ಅನಿಸ್ತೈತೆ ನನಗೆ. ಇವಾಗ ಮಾಡಿದರೆ ಯಾಕಾದರೂ ಮಾಡಲಿಲ್ಲ ಅನಿಸ್ಬಿಟ್ಟೈತೆ. ನಿನ್ನೆ ರ್ಯಾಪಿಡ್ ಯಾಕಾದರೂ ಮಾಡಿದೆ. ಸುಮ್ಮನೆ ಸ್ವಿಗ್ಗಿ ಮಾಡಿದರೆ ಇನ್ಸ್ಟಿಟ್ಯೂಟ್ ಆದರೂ ಕೊಡ್ತಿದ್ದೆ. ಇವತ್ತು ನಿನ್ನೇನು ಇನ್ಸ್ಟಿಟ್ಯೂಟ್ ಇಲ್ಲಾಗಿತ್ತು. ಆದರೆ ₹100 ಕೊಟ್ಟಿದ್ನಲ್ಲ ಆರ್ಡ್ರಿಗೆ. ಪೀಕ್ ಟೈಮ್ಸಲ್ಲಿ, ಬೇರೆ ಟೈಮಿಂಗ್ಸೆಲ್ಲ 50 ಈ ಥರ ಕೊಟ್ಟಿದ್ದ. ಇವಾಗ ನೋಡಿದ್ರೆ ಬರೀ ಪರ್ಸೆಂಟೇಜ್ ಕೊಟ್ಬಿಟ್ಟಾನೆ ಗೈಸ್ ಮಧ್ಯಾಹ್ನ. ಏನು ಮಾಡೋದಕ್ಕಾಗಲ್ಲ, ಮಾಡೋಣ. ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಪಿಕಪ್ ಹತ್ರ ಬಂದಿದ್ದೀನಿ. ಪ್ಯಾಕ್ ಸ್ಲೋ ಅಣ್ಣ. ಏನು ಈ ಥರ ಮಾಡ್ತಾ ಸಾಕಣ್ಣ. 9023 ಬಿಲ್ಲೇ ಬೇಡ ಬಿಡೋಣ. ಎದಕ್ಕೆ ತಲೆ ಕೆಡಿಸ್ಕೊತೀಯ? ಅದೇ ಇದೇ ತಾನೇ 2 ಮಸಾಲೆ ದೋಸೆ ತಾನೇ ಇರೋದು. ಹಾಂ ಸರಿ ಅಣ್ಣ. ಬಿಲ್ ಆದರೆ ಯಾರಿಗೆ ಬೇಕೈತೆ? ಬನ್ನಿ ಗೈಸು. ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ ಟಾಟಾ ಇನ್ಸ್ಟಿಟ್ಯೂಟು ಓಲ್ಡ್ ಸೆಂಟರ್ ಫಾರ್ ಟೆಕ್ನಾಲಜಿ ಸೈನ್ಸ್ ಅಂತೆ. ಯಾರಿಗೆ ಗೊತ್ತು ಯಾವ ಸೈನ್ಸು? ನಾವು ಅಂದ್ರೆ ಕಲೀಲಿಲ್ಲ. ಬಡ್ಡಿ ಮಕ್ಕಳು ಮನೇಲಿ ಕಲೀರಿ ಅಂತ ಕಲ್ತಿದ್ದೀವಿ. ನಾಲೆಜ್ ಸಿಕ್ಕರೆ ಸಾಕಲ್ವ? ಆದರೆ ಜಾಸ್ತಿ ಕಲೀಲಿಲ್ಲ ಅಷ್ಟೇ ಗೈಸ್. ಏನಂತೀರ? ನಮಗೆ ಓದು ಬುದ್ಧಿ ತಲೆಗೆ ಹತ್ತಲಿಲ್ಲ. ಅಷ್ಟಕ್ಕೆ ಓದ್ಬಿಟ್ಟು ಏನು ಎಜುಕೇಷನ್ ಇದ್ದರೆ ಏನು ಒಂದೇ ಅಂತ ಏನಿಲ್ಲ, ಜನ್ರಲ್ ನಾಲೆಜ್ ಗೊತ್ತಿದ್ದರೆ ಸಾಕು. ಏನಂತಾರೆ ಗೈಸು? ಯಾರ ಜೊತೆ ಹೆಂಗೆ ಮಾತಾಡಬೇಕು ಅದನ್ನು ಮೇನ್ ಇರೋದು. ಏನು ಕಲಿತ್ರೆ ಅಷ್ಟೇ ಬುದ್ಧಿ ಬರೋಲ್ಲ. ಅದು ನಮ್ಮ ಪ್ರಾಣೇಶ್ವರ ಯಾವಾಗಲೂ ಹೇಳ್ತಿರ್ತಾರಲ್ಲ, ಒಂದು ಏನೋ ಪ್ರಾಣೇಶ್ವರಾಗಿ ತುಂಬ ಜನ ಹೇಳೋರೆ, ಬೇರೆಯವರು ಹೇಳೋರು, ದೊಡ್ಡ ದೊಡ್ಡ ವ್ಯಕ್ತಿಗಳು. ದೇಶ ಸುತ್ತು ಕೋಶ ಓದು ಅಂತ. ಕೋಶ ಅಂತ ಓದಿದ್ದೀವಿ. ಇವಾಗ ದೇಶ ಸುತ್ತೋದು ಒಂದೇ ಬಾಕಿ ಐತೆ. ಕರ್ನಾಟಕ ಅಂತೂ ಸುತ್ತಾಡಿದ್ವಿ, ಮಹಾರಾಷ್ಟ್ರ ಚೂರು ಸುತ್ತಾಡಿದ್ವಿ, ಇನ್ನು ತಮಿಳ್ನಾಡು ಸುತ್ತಾಡಿಲ್ಲ. ಬೇರೆ ರಾಜ್ಯಕ್ಕೆ ಹೋಗಿಲ್ಲ ನಾವು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಅದೊಂದೇ 3 ರಾಜ್ಯ ಸುತ್ತಾಡಿರೋದು ನೋಡಿ. ಅದು ಬಿಟ್ಟರೆ ಬೇರೆ ರಾಜ್ಯ ಕಡೆ ಕಾಲೇ ಇಟ್ಟಿಲ್ಲ, ಇನ್ನೂ ಇಡೋದು ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕನೇ ಬೆಸ್ಟ್ ಐತಲ್ಲ ಎಲ್ಲದಕ್ಕಿಂತ. ಓಹೋ, ಬೆಂಗಳೂರು ಕೆಫೆ ಏನು ಗೈದು. ಇಲ್ಲಿ ಬಂದರೆ ಮಿನಿಮಮ್ 40 ನಿಮಿಷ ವೇಟ್ ಮಾಡಿಸ್ತಾರಪ್ಪ ಈ ಬೆಂಗಳೂರು ಕೆಫೆದವರು. ಅದೇಂಥದ್ದು ವೇಟ್ ಮಾಡಿಸ್ತಾರೆ ಸಿಕ್ಕಾಪಟ್ಟೆ. ಮಲ್ಲೇಶ್ವರಂ ಆಗಲಿ, ನಮ್ಮ ಝೋನ್ದವ್ರು ಹುಡುಗರು ಕರ್ಸೋಣ. ಇವಾಗ ಬೆಳೆ ನಮ್ಮ ಫ್ರೆಂಡಿಗೆ ಇಲ್ಲಿ ಸಂಜಯನಗರ 85 ರೋಡ್ ಹತ್ರ ಇದ್ದ, ಅಲ್ಲಿಂದ ಪಿಕಪ್ ಇಲ್ಲಿರೋದು. ಏನು ಮಾಡ್ತೀರಾ? ಏನು ಎಳಿತಾನೆ ವಿನ್ನಾ ಸ್ಟೋರು, ಏನು ರಾಮೇಶ್ವರ್ ಕೆಫೆಗೆ ಎಳಿತಾನೆ, ಅವ್ನ ಮನಸ್ಸಿಗೆ ಬಂದಂಗೆ ಎಳಿತಾನೆ. 10 ಗಂಟೆ ಎಷ್ಟೇ ಟೈಮಿಂಗ್ಸು?
11 ಗಂಟೆ ಆಯಿತು. ಸರ್ಜ್ ಐತೆ ನೋಡೋಣ ಇರಿ ಗೈಸ್. 10 ಗಂಟೆ ಮೇಲೆ ₹1 ಇಲ್ಲ ಗೈಸ್. ಇವಾಗ 10 ಗಂಟೆ ಮೇಲೆ ಗೈಸು ಒಂದು ಆರ್ಡ್ರ್ ಕೊಟ್ಟವನೆ. ಸರ್ಜ್ ಇಲ್ಲ ಏನಿಲ್ಲ, ಮಣ್ಣನ ಗಟ್ಟಿನೂ. 10 ಗಂಟೆ ಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ ಇದನ್ನು ಹಾಕಂಗಿಲ್ವಲ್ಲ, ಏನದು ವಿಡಿಯೋ ಅಂದರೆ ವಿಡಿಯೋ ಮಾಡೋಂಗಿಲ್ವಲ್ಲ. ಇಲ್ಲಿ ನೋಡಿ, ಇದಕ್ಕೆ ಹೋಗ್ಬೇಕು, ಇಲ್ಲಿಗೆ ಡ್ರಾಪು 4 ಕಿಲೋಮೀಟ್ರಿಗೆ ಕೊಟ್ಟಿರೋದೇ ₹30. ಸರಿ, 4 ಕಿಲೋಮೀಟ್ರಿಗೆ ಜಾಸ್ತಿನೇ. ಅಣ್ಣಜಿಂಗ್ ಮಾಡೋರು ಮನೆಗೆ ಹೋಗ್ಬಿಡ್ತೀನಿ. ಇವತ್ತಿಂದ ಅರ್ನಿಂಗ್ಸೇ ಬೇಡ, ನಾಳೆ ಎಂದಾದರೂ ಮಾಡೋಣ. ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ, ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ ಆಯಿತು. ನಡೆ ಮನೆಗೆ ಸುಭಾಷ. ಯಾವ ಗೋಳಿ ಮಗ ಮಾಡ್ತಾನೆ. ಗೋ ಆಫ್ಲೈನು ಇಲ್ಲ, ಇನ್ಸ್ಟಿಟ್ಯೂಟಿವ್ ಇಲ್ಲ, ಏನಿಲ್ಲ, ಸುಮ್ಮನೆ ಮಾಡಿಬಿಟ್ಟು ಮಧ್ಯಾಹ್ನ ನೋಡಿದ್ರೆ ಸರ್ಜು ಕಮ್ಮಿ ಐತೆ. ಎಷ್ಟಪ್ಪ ಅಂದರೆ 50% ಕೊಟ್ಬಿಟ್ಟವನೆ. 1 ತಿಂಗಳ ಮೇಲೆ ಮಾಡೋದು. ಸಂಡೇನೇ ಮಾಡಬೇಕಿತ್ತು. ನಾನು ಹುಷಿನ ನಮಗೆ ಆಗಿಬಿಟ್ಟೆ. ಏನು ಮಾಡೋದು, ನಿಮಗೂ ಈ ಥರ ಆಗಿದೆ. ನಾನು ಕೊಡ್ತಾನಂತ ಅಂದ್ಕೊಂಡು ನಾನು ಮಾಡ್ಕೊಂಡ್ರೆ ಕೊಡಲೇ ಇಲ್ಲ. ₹400 ಹೊಡೆದಿದ್ದೀನಿ ಗೈಸು. ಆಲ್ಮೋಸ್ಟ್ 7.5 ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಅದೇನು ರಿಜೆಕ್ಟ್ ಮಾಡೋದನ್ನ ಏನು ಗೊತ್ತಿಲ್ಲ, ಏನೂ ತೋರಿಸ್ತಾ ಇಲ್ಲ. ಪರವಾಗಿಲ್ಲ ಬಿಡ್ರಿ. ಸಂಜೆ 6 ಗಂಟೆಯಿಂದ ಏನೂ ತೋರಿಸ್ತಾ ಇಲ್ಲ. ಅದು ಜಾಸ್ತಿ ಕೊಟ್ಟಿದ್ರೆ ಒಂದು ₹50 ಕೊಟ್ಟರೆ ಸಂಜೆ ಬಂದುಬಿಟ್ಟು ಮಾಡ್ತೀನಿ. ಎಲ್ಲರೇ ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ನಾಳೆಯಿಂದ ಸ್ವಿಗ್ಗಿನೇ ಮಾಡೋದು. ಇನ್ನು ಮುಂದೆ ಸಿಗ್ತೀನಿ.